ನಮಸ್ತೆ ವೀಕ್ಷಕರೇ, ಟೈಕೂನ್ ಬುಲ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇಲ್ಲಿ ಮಾತಾಡಲು ಉದ್ದೇಶಿಸಿರುವ ಸಬ್ಜೆಕ್ಟ್ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್. ಒಂದು ಶೇರು ಒಂದು ವರ್ಷದಲ್ಲಿ 3.5 ರೂಪಾಯಿದಿಂದ 3,30,30,000 ರೂಪಾಯಿಗೆ ಜಿಗಿದ ಕಥೆ. ಇದು ಹೆಂಗೆ ಸಾಧ್ಯ ಆಯಿತು? ಇದರ ಹಿಂದಿನ ಸಾಧ್ಯತೆಗಳು ಹೇಗೆ? ಇದು ಈ ರೀತಿ ಆಗಲಿ ಕಾರಣವೇನು? ಈ ವಿಚಾರಗಳನ್ನ ಇಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಂದೆ ಮಾತಾಡುವಂತಹ ಸಬ್ಜೆಕ್ಟ್ ಅಂದ್ರೆ ಈ ರೀತಿ ಶೇರುಗಳು ಇನ್ನೂ ನಮ್ಮ ಮಾರ್ಕೆಟ್ ಇದೆಯಾ, ಇದು ಯಾಕೆ ಹೇಳಲಿಕ್ಕೆ ಕಾರಣ, ಹಾಗೂ ಈ ಒಂದು ರೀತಿಯಲ್ಲಿ ಇರುವಂತಹ ಶೇರುಗಳು ಈ ರೀತಿ ಮುಂದೆ ಪರ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ವಾಚ್ ಲಿಸ್ಟ್ ಇಡುವ ಅವಶ್ಯಕತೆ ಇದೆಯಾ? ಈ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಒಂದು ಸೂಕ್ಷ್ಮ ಅವಲೋಕನ ಮಾಡುವುದೇ ಇವತ್ತಿನ ಈ ವಿಡಿಯೋವಿನ ಉದ್ದೇಶ. ಬೇರೇನಿಲ್ಲ, ಇವತ್ತು ನೀವೆಲ್ಲರೂ ಕೂಡ ಚರ್ಚೆಯಲ್ಲಿ ಕೇಳಿರ್ಬೋದು, ಪೇಪರ್ಲಿ ಓದಿರ್ಬೋದು ಒಂದು ಶೇರಿನ ಬಗ್ಗೆ. ಆ ಶೇರು ಎಲ್ಸಿಡ್ ಇನ್ವೆಸ್ಟ್ಮೆಂಟ್ ಅನ್ನೋ ಶೇರು. ಒಂದು ವರ್ಷದ ಇದರ ಒಂದು ಶೇರ್ನ ಒಂದು ವ್ಯಾಲ್ಯೂ ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ ₹3.50. 52 ವೀಕ್ಸ್ ಲೋ ₹3.50 ಅಂತ ಇರ್ತದೆ. 52 ವೀಕ್ ಹೈ ನೀವು ಹೊಡೆದು ನೋಡಿದ್ರೆ 3,36,000 ರೂಪಾಯಿ ಇರ್ತದೆ. ಇದು ಹೆಂಗೆ ಸಾಧ್ಯ ಆಯಿತು? ಸಾಮಾನ್ಯವಾಗಿ ನಮ್ಮ ಒಂದು ಶೇರು 2% 20% ಒಂದು ದಿವಸದಲ್ಲಿ ಜಂಪ್ ಆಗುವ ಚಾನ್ಸ್ ಇದೆ. ಈ ಅಕ್ಟೋಬರ್ 28ರಂದು ₹3.50 ಸೋರ್ಸ್ ಇದ್ದಂತ ಈ ಶೇರು ಅಕ್ಟೋಬರ್ 21ರಂದು 2,66,000 ರೂಪಾಯಿ ತೋರಿಸ್ತದೆ. ಇದು ಹೆಂಗೆ ಸಾಧ್ಯ ಆಯ್ತಂದ್ರೆ ಅವತ್ತಿನ ದಿವಸ ಏನಾಯ್ತು, ಇಷ್ಟಕ್ಕೊಂದು ಚೇಂಜಸ್ ಸಾಧ್ಯ ಇಲ್ಲ. 2% ಇರ್ಬೋದು, ಇಲ್ಲ 5%. ಇತ್ತೀಚೆಗೆ ಅದು 5% ಇರ್ತಾ ಇದೆ. ಒಂದು ಶೇರ್ ಸೆಬಿ ರೆಗ್ಯುಲೇಷನ್ಸ್ ಇದೆ. ಒಂದು ಶೇರ್ ಒಂದು ದಿವಸ 2% to 20% ಜಂಪ್ ಆಗ್ಬೋದು. 20% ಮೇಲೆ ಜಂಪ್ ಆಗಲ್ಲ. ಹಂಗಾದ್ರೆ ₹3.5 ಇರುವಂತಹ ಶೇರ್ ಒಂದು ದಿವಸಕ್ಕೆ ಜಂಪ್ ಆದ್ರೆ ಎಷ್ಟಪ್ಪ? 20% ಜಂಪ್ ಆದ್ರೆ 70 ಪೈಸೆ ಜಂಪ್ ಆಗ್ಬೋದು. ₹4.20 ಅದು ಟ್ರೇಡ್ ಆಗಬೇಕಾಯ್ತು. ಈ ₹4.20 ಟ್ರೇಡ್ ಆಗ್ಬಿಟ್ಟು 2,66,000 ರೂಪಾಯಿ ಒಂದೇ ದಿವಸಕ್ಕೆ ಹೆಂಗೆ ಜಂಪ್ ಆಯ್ತು ಅಂದ್ರೆ ಅಕ್ಟೋಬರ್ 29ನೇ ತಾರೀಕಿಗೆ ಸೆಬಿಯ ಒಂದು ಆದೇಶದ ಪ್ರಕಾರ ಒಂದು ಸ್ಪೆಷಲ್ ಆಕ್ಷನ್ ನಡೀತದೆ. ಒಂದು ವ್ಯಾಲ್ಯೂ ಅನ್ಲಾಕ್ ಮಾಡೋದ ವಿಚಾರವಾಗಿ ಸೆಬಿ ಏನ್ ಮಾಡ್ತದೆ, ಒಂದು ಸ್ಪೆಷಲ್ ಆಕ್ಷನ್ ಟ್ರೇಡ್ ಅನ್ನ ಅವತ್ತಿನ ದಿವಸ ಮಾಡುತ್ತೆ. ಅವತ್ತು ಇದೇನಿಲ್ಲ, ಮಿನಿಮಮ್ 50%. ಅದರ ಬುಕ್ ವ್ಯಾಲ್ಯೂ ಏನಿಲ್ಲ. ಈ ಒಂದು ಶೇರಿನ ಬುಕ್ ವ್ಯಾಲ್ಯೂ 5,84,000 ರೂಪಾಯಿ. ದಿಸ್ ಈಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. 5,84,000 ರೂಪಾಯಿ ಬುಕ್ ವ್ಯಾಲ್ಯೂ ಇರುವಂತಹ ಈ ಶೇರಿನ ಪ್ರೈಸು ಕೇವಲ ₹3.50. ಈಗ ಇಷ್ಟೊಂದು ದೊಡ್ಡ ಹೈ ಬುಕ್ ವ್ಯಾಲ್ಯೂ ಇರುವಂತಹ ಶೇರ್ಗಳು ಟ್ರೇಡ್ ಆಗ್ತಿರಲಿಲ್ಲ. ನೀವು ಟ್ರೇಡಿಂಗ್ ನೋಡ್ರಿ, ಟ್ರೇಡ್ ಆಗಲ್ಲ ಇದು ಶೇರ್, ಜೀರೋ ಟ್ರೇಡಿಂಗ್. ಹಂಗಾಗಿಬಿಟ್ಟು ಇದು ಟ್ರೇಡ್ ಆಗಬೇಕು, ಇದನ್ನು ಒಂದು ವ್ಯವಸ್ಥಿತವಾಗಬೇಕು ಅಂತೇಳಿ ಜನ ಇದಕ್ಕೂ ಬಾಂಬೆ ಹೈಕೋರ್ಟ್ ಅಲ್ಲೆಲ್ಲ ಕೇಸ್ ಹಾಕ್ತಾರೆ. ನಮಗೆ ಏನೋ ಒಂದು ದೊರಕಿಸಿಕೊಡ್ರಿ, ನ್ಯಾಯ ದೊರಕಿಸಿಕೊಡ್ರಿ. ಇದರ ಬುಕ್ ವ್ಯಾಲ್ಯೂ ನೋಡ್ರೆ, ಅಂದ್ರೆ ಬುಕ್ ವ್ಯಾಲ್ಯೂ ಅಂದ್ರೆ ಇವತ್ತು ಆ ಶೇರ್ ಅನ್ನ ತನ್ನ ಟ್ರೇಡಿಂಗ್ ಬಂದ್ ಮಾಡ್ತು, ಎಲ್ಲ ಅದರ ಟ್ರೇಡಿಂಗ್ ಇಲ್ಲ, ನಾನು ಸ್ಟಾಪ್ ಮಾಡ್ತೀನಿ, ಇವತ್ತು ನಿಮ್ಗೆ ವ್ಯವಹಾರ ಬೇಡ ಅಂತ ಡಿಲಿಸ್ಟ್ ಮಾಡ್ತೀನಿ ನಾನು ಹೇಳಿದಾಗ ಅದಕ್ಕೆ ಎಷ್ಟು ಪ್ರೈಸ್ ಸಿಗ್ತದೆ, ಒಂದು ಶೇರ್ಗೆ ಎಷ್ಟು ಪ್ರೈಸ್ ಸಿಗ್ತದೆ, ಅದು ಅದರ ಬುಕ್ ವ್ಯಾಲ್ಯೂ. ಅಂದ್ರೆ ತನ್ನ ಆಸ್ತಿಗಳನ್ನೆಲ್ಲ ಮಾರಿ ಶೇರ್ ಹೋಲ್ಡರ್ ಕೊಡೋದಾದ್ರೆ ಒಂದು ಶೇರ್ಗೆ ಎಷ್ಟು ಪ್ರೈಸ್ ಸಿಗ್ತದೆ, ಆ ಪ್ರೈಸಿಗೆ ನಾವು ಬುಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಈಗ ಬುಕ್ ವ್ಯಾಲ್ಯೂ ರೇಷಿಯೋ ಕೂಡ ನಾವು ಹಿಂದೆ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ, ನಿಮಗೆ ಹಳೆ ವಿಡಿಯೋ ನೋಡ್ಬೋದು. ಈ ಬುಕ್ ವ್ಯಾಲ್ಯೂ ರೇಷಿಯೋ ಮೇಲೆ ಆ ಶೇರ್ ಎಷ್ಟು ಮಟ್ಟಿಗೆ ಅಟ್ರಾಕ್ಟಿವ್ ಆಗಿದೆ ನೋಡ್ತೀವಿ. ಹಿಂಗಾಗಿಬಿಟ್ಟು ಇದರ ಒಂದು ಪ್ರೈಸು 5,84,000 ರೂಪಾಯಿ ಬುಕ್ ವ್ಯಾಲ್ಯೂ ಇರುವಂತಹ ಒಂದು ಶೇರು ಕೇವಲ ₹3 ಟ್ರೇಡ್ ಆಗುವುದರಿಂದಾಗಿ ಯಾರು ಟ್ರೇಡ್ ಮಾಡ್ತಿಲ್ಲ, ಸುಮ್ಮನೆ ಹಂಗೆ ರಿಫ್ಲೆಕ್ಟ್ ಆಗ್ತಾ, ಯಾರು ಬೈಯು ಸೆಲ್ಲಿಂಗು ನಡೀತಿಲ್ಲ ಆ ಶೇರ್ನಲ್ಲಿ. ಹಿಂಗಾಗಿಬಿಟ್ಟು ಒಂದು ಸ್ಪೆಷಲ್ ಆಕ್ಷನ್ ಮುಖಾಂತರ ಇದರ ವ್ಯಾಲ್ಯೂ ಅನ್ಲಾಕ್ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಸೆಬಿ ತೆಗೆದುಕೊಂಡಂತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅವತ್ತೇ ದಿವಸ. ಹಾಗಾಗಿ ಅವತ್ತೇನಾಯ್ತು, ಇದರ ಮಿನಿಮಮ್ 50%, ಆ ಬುಕ್ ವ್ಯಾಲ್ಯೂನ ಮಿನಿಮಮ್ 50% ಶೇರ್ ಮಾರ್ಕೆಟ್ ವ್ಯಾಲ್ಯೂ ಇರಬೇಕು. ಅಂದ್ರೆ ಅದರ ಪ್ರೈಸ್ ವ್ಯಾಲ್ಯೂ ಹೆಂಗಿರ್ಬೇಕಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿರ್ಬೇಕು, ಬುಕ್ ವ್ಯಾಲ್ಯೂನ ಮಿನಿಮಮ್ 50% ಬರಬೇಕು. ಅಂದ್ರೆ ಒಂದು 2,50,000 ಮೇಲೆ ಅದು ಟ್ರೇಡ್ ಆಗಬೇಕು ಅನ್ನೋ ಲೆಕ್ಕಕ್ಕಿಟ್ಟಾಗ ಅದ್ರ ವ್ಯಾಲ್ಯೂ 2,66,000 ರೂಪಾಯಿಗೆ ಅದು ಟ್ರೇಡ್ ಆಗುತ್ತೆ. ಅವಾಗ ಜನ ಅದನ್ನು ಸೆಲ್ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಮತ್ತು ಟ್ರೇಡ್ ಆಗ್ತದೆ. ಮುಂದೆ 5% ಅದರ ಲಾಕಿಂಗ್ ಅದಿರುತ್ತೆ. 5% ಮೇಲೆ ಹೋಗಕ್ ಬರಲ್ಲ. 2%, 5%, 10%, 20% ಹಿಂಗ ಸರ್ಕ್ಯೂಟ್ ಇರ್ತದೆ. ಮೇಲೆ ಹೋಗಬೇಕು ಅಥವಾ ಕೆಳಗಡೆ ಬರಬೇಕು. ಹಿಂಗಾಗಿ 5% ಲೋಕ್ ಇರೋದ್ರಿಂದ ಪ್ರತಿ ದಿವಸನೂ 5% ಜಂಪ್ ಹಾಕೊಂಡು ಬಂದು ಈಗ ಅದರ ಕಿಮ್ಮತ್ತು ಅಪ್ರಾಕ್ಸಿಮೇಟ್ಲಿ ನಿನ್ನೆ 3,36,000 ಸಮಥಿಂಗ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮುಂದೆ ಬರುತ್ತಾ ನಿಮ್ಮ ಪ್ರಶ್ನೆ ಮುಂದೆ ಇರೋದಂದ್ರೆ 5,84,000 ರೂಪಾಯಿ ಬುಕ್ ವ್ಯಾಲ್ಯೂ ಇರುವಂತಹ ಈ ಶೇರ್ ಮುಂದಿನ ದಿನಗಳಲ್ಲಿ 5,84,000 ತನಕ ಮುಂದ ಹೋಗುತ್ತಾ ಅಥವಾ ಇಲ್ಲಿಗೆ ನಿಲ್ಲುತ್ತಾ, ಈ ಅಂದಾಜು 4 ಲಕ್ಷ ಹೋಗಿ ರೇಂಜ್ ಬೌಂಡ್ ಆಗುತ್ತಾ, ಇವೆಲ್ಲ ನಾವು ನಿಖರವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೋಲ್ಡಿಂಗ್ ಕಂಪನಿಗಳು ಅಂದ್ರೆ ಶೇರ್ ಹೋಲ್ಡಿಂಗ್ ಕಂಪನಿಗಳು, ಈ ಬಜಾಜ್ ಹೋಲ್ಡಿಂಗ್ ತಗೋರಿ, ರಾಮ ಹೋಲ್ಡಿಂಗ್ ತಗೋರಿ, ಅಥವಾ ಟಾಟಾ ಇನ್ವೆಸ್ಟ್ಮೆಂಟ್ ತಗೋರಿ, ಅಥವಾ ಸ್ಟೆಲ್ ಹೋಲ್ಡಿಂಗ್ ಅಂದರೆ ಈ ಹೋಲ್ಡಿಂಗ್ ಕಂಪನಿಗಳ ಯಾವಾಗಲೂ ಬುಕ್ ವ್ಯಾಲ್ಯೂ ಜಾಸ್ತಿ ಆಗಿರ್ತದೆ. ಇದು ಅದರ ಒಂದು ಸಹಜ ಸ್ವಭಾವ. ಬಟ್ ಇದು ಒಂದು ತುಂಬಾ ಡಿಫರೆನ್ಸ್ ಇತ್ತು ಈ ವಿಷಯದಲ್ಲಿ. ₹3 ಮತ್ತು 5,80,000 ಹ್ಯೂಜ್ ಡಿಫರೆಂಟ್. ಈ ತರ ಹ್ಯೂಜ್ ಡಿಫರೆಂಟ್ ಆದಾಗ ಏನಾಗುತ್ತೆ, ಅಲ್ಲಿ ಶೇರ್ ಟ್ರೇಡಿಂಗ್ ನಡೆಯುತ್ತೆ. ಬಟ್ ಸಹಜವಾಗಿ ಹೋಲ್ಡಿಂಗ್ ಕಂಪನಿಗಳ ಬುಕ್ ವ್ಯಾಲ್ಯೂ ಅದರ ಮಾರ್ಕೆಟ್ ಪ್ರೈಸಿಗಿಂತ ಯಾವಾಗಲೂ ಜಾಸ್ತಿ ಆಗಿರ್ತದೆ. ಅದು ಒಂದು ಕಾಮನ್ ಫಿನಾಮಿನಾ. ಬಟ್ ಇದು
ತುಂಬಾ ನಾವು ಕಂಪೇರ್ ಮಾಡಲಿಕ್ಕೆ ಆಗ್ಲಾರಷ್ಟು ಹೈ ಹೋಗಿದೆ. ಅವು ಏನಾಗುತ್ತೆ ಡಬಲ್ ಆಗಿರುತ್ತೆ. ಈ ಗ್ರಾಮ ತಗೋರಿ ನೀವು, ಅದು ಅಷ್ಟೇ ಹೋಲ್ಡಿಂಗ್, ಅದು ಎಷ್ಟೈತೆ ಹೆಚ್ಚು ಕಡಿಮೆ 525 ರೂಪಾಯಿ ಆಯ್ತು ರೈಟ್. ಆದ್ರೆ ಅದರದ್ದು ಬುಕ್ ವ್ಯಾಲ್ಯೂ 1140 ಇದೆ. ಹಿಂಗೆ ಡಬಲ್ ಆಗ್ಬೋದು, ಬಟ್ ಇದು ಡಬಲ್ ಅಲ್ಲ. 3 5,84,000 ಇಲ್ಲಿ ಬಹಳ ವ್ಯತ್ಯಾಸ ಆಯ್ತು. ಹಿಂಗಾಗಿಬಿಟ್ಟು ಸ್ಪೆಷಲ್ ಆಪ್ಷನ್ ಪ್ರಕಾರ ಈ ತರ ಮಾಡ್ಬೇಕಾಯ್ತು. ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ, ಇದು 5,84,000 ತನಕ ತನ್ನ ಬುಕ್ ವ್ಯಾಲ್ಯೂ ರೀಚ್ ಆಗುತ್ತೆ ತನಕ ಜಂಪ್ ಆಗುತ್ತಾ ಅಥವಾ ಇಲ್ಲಿ ನಿಲ್ಲುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಅದ್ರ ಉತ್ತರ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಯೂಶಲಿ ಈಗ ಆಲ್ರೆಡಿ ಅದು ಮಾರ್ಕೆಟ್ ಆ ಒಂದು ಪ್ರೈಸ್ ಅನ್ನ ಜಸ್ಟಿಫೈ ಮಾಡಿದೆ ಅಂತ ಅನಿಸ್ತದೆ. ಇನ್ನೂ ಹೆಚ್ಚಾಗಿ 5,84,000 ಹೋಗುವಂತ ಚಾನ್ಸಸ್ ಕಡಿಮೆ. ಯಾಕಂದ್ರೆ ಹೋಲ್ಡಿಂಗ್ ಕಂಪನಿಗಳ ಸಹಜ ಸ್ವಭಾವ ಬೇರೆ ಕಂಪನಿಗಳೆಲ್ಲ ಇದೆ ಅಲ್ಲ, ಅದೆಲ್ಲ ಡಬಲ್ ನಿಲ್ಲಿದೆ. ಮಾರ್ಕೆಟ್ ಪ್ರೈಸಿಗಿಂತ ಡಬಲ್ ಆಗಿದೆ ಅದರ ಬುಕ್ ವ್ಯಾಲ್ಯೂ. ಹಿಂಗಾಗಿ ಈಗೇನಾದ್ರು ನೋಡಿದೆಯಲ್ಲ ಅದರ ಆ ಪ್ರೈಸ್ ಜಸ್ಟಿಫೈ ಆಗಿದೆ ಅಂತ ನನಗೆ ಅನಿಸ್ತದೆ. ಹಿಂಗಾಗಿ ಇನ್ನೂ 4 ಲಕ್ಷ ಮೇಲ್ಪಟ್ಟು ಹೋಗುವ ಚಾನ್ಸಸ್ ಕಡಿಮೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಈಗ ಆ ಪ್ರೈಸ್ ಜಸ್ಟಿಫೈ ಮಾಡ್ಕೊಂಡಿದೆ. ಇನ್ನು ನಾವು ತಿಳ್ಕೊಬೇಕಾದ್ರೆ ಇವರು ಕೂಡ ಬಹಳ ಪ್ರಯತ್ನ ಮಾಡಿದ್ದಾರೆ, ಡಿಲಿಸ್ಟ್ ಮಾಡಬೇಕು, ಇದು ಟ್ರೇಡ್ ಆಗ್ತಾ ಇಲ್ಲ ಅಂತೇಳಿ. 2013 ಏನೇನು 11,600 ರೂಪಾಯಿ ಇದ್ದಂಗೆ ಒಂದು ಪ್ರೈಸ್ ಕೊಟ್ಕೊಂಡು ಡಿಲಿಸ್ಟ್ ಮಾಡೋದ್ರಲ್ಲಿ ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಬಟ್ ಯಾರು ಅದನ್ನ ಸೆಲ್ ಮಾಡಕ್ಕೆ 75% ಪ್ರಮೋಟರ್ ಕಡೆ ಇದೆ. ಹಿಂಗಾಗಿ ಸೆಲ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಮತ್ತೆ 2020ರಲ್ಲಿ 1,61,000 ರೂಪಾಯಿ ಕೊಡ್ತೀನಿ ನಾವು ಒಂದೊಂದು ಶೇರ್ಗೆ ಅಂತೇಳಿ ಕಂಪನಿ ಮುಂದೆ ಬರ್ತದೆ. ಆಗಲೂ ಕೂಡ ಜನ ಅದನ್ನು ಸೆಲ್ ಮಾಡಲ್ಲ. ಹಿಂಗಾಗಿ ಅದು ವ್ಯಾಲ್ಯೂ ಪ್ರೈಸು. ಬಟ್ ಇದರಲ್ಲಿ ಎಲ್ಲ ಏನೊಂದು ಸಮಸ್ಯೆ ಅಂದ್ರೆ ನೀವು ಗಮನಿಸಬೇಕಾದ್ರೆ ಲಿಕ್ವಿಡಿಟಿ ಇರಂಗಿಲ್ಲ. ನೀವು ಇದನ್ನು 3,30,000 ರೂಪಾಯಿ ಕೊಟ್ಟು ನಾಳೆ ನಾವು ಬೈ ಮಾಡಿ ಅಂದ್ರೂ ಮುಂದಿನ ದಿವಸಗಳಲ್ಲಿ ಅದನ್ನು ಒಂದು ವೇಳೆ ತಗೊಳ್ಳಿಕ್ಕೆ ಯಾರು ಇಲ್ಲ. 4 ಲಕ್ಷಕ್ಕೆ ಹೋತಂದ್ರೆ ಅಲ್ಲೇ ಸೆಲ್ಲರ್ ಬೈಯರ್ ಇರಂಗಿಲ್ಲ. ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಇರ್ತದೆ. ಒಂದು ಪ್ರೈಸ್ ನಾವು ಇಷ್ಟೆಲ್ಲ ವ್ಯಾಲ್ಯೂ ಕೊಟ್ಟಿದ್ದನ್ನು ಬೈ ಮಾಡಿವಿ. ಯಾಕಂದ್ರೆ ಇವತ್ತು ಹೈಯೆಸ್ಟ್ ಪ್ರೈಸ್ ಇರುವಂತಹ ಒಂದು ಶೇರ್ ಇದು ಎಲ್ಸಿಡ್. ಅಂದ್ರೆ ನಮ್ಮಲ್ಲಿ ಮೊದಲು MRF ಇತ್ತು. MRF ಮಡ್ರಾಸ್ ರಬ್ಬರ್ ಫ್ಯಾಕ್ಟರಿಯಲ್ಲಿ MRF ಟೈರ್ ಏನಿದೆಲ್ಲ, ಆ ಟೈರ್ ಕಂಪನಿದು ಶೇರ್ ಹೈಯೆಸ್ಟ್ ಪ್ರೈಸ್ ಇರುವಂತದ್ದು. ಅದನ್ನೇ ಬೀಟ್ ಮಾಡಿಕೊಂಡು ಇವತ್ತು ಹೈಯೆಸ್ಟ್ ಪ್ರೈಸ್ ಇಂಡಿಯಾದಲ್ಲಿ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಪ್ರೈಸ್ ಇರುವಂತಹ ಶೇರ್ ಯಾವ್ದಂದ್ರೆ ಇವತ್ತು ಎಲ್ಸಿಡ್ ಅನ್ಬೇಕು. ಯಾಕಂದ್ರೆ 3,36,000 ಮೇಲ್ಪಟ್ಟ ಇದಕ್ಕಿಂತ ಹೆಚ್ಚು ಪ್ರೈಸ್ ಇರುವಂತಹ ಯಾವುದೇ ಒಂದು ಶೇರ್ ನಮ್ಮ ಇಂಡಿಯನ್ ಮಾರ್ಕೆಟ್ ಇಲ್ಲ. ಹಿಂಗಾಗ್ಬಿಟ್ಟು ಈ ಶೇರು ಮುಂದೆ ಇರುತ್ತಾ ಅನ್ನೋದು ನೋ ಗ್ಯಾರಂಟಿ. ಬಟ್ ಅದ್ರ ಮಾತ್ರ ಈ ತರ ಕಂಪನಿಗಳನ್ನ ನಾವು ಕಂಡುಹಿಡಿಬೇಕು. ಬುಕ್ ವ್ಯಾಲ್ಯೂನ ಬ್ಯೂಟಿನೇ ಅದು. ಅಂದ್ರೆ ಈ ಬುಕ್ ವ್ಯಾಲ್ಯೂ ಒಂದೇ ಒಂದು ಆಸ್ಪೆಕ್ಟ್ ಅನ್ನ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಶೇರ್ಗಳನ್ನ ನೋಡ್ಕೋಬೇಕು. ಯಾವ ಸೆಗ್ಮೆಂಟ್ ಅಲ್ಲಿ ಯಾವ ಬುಕ್ ವ್ಯಾಲ್ಯೂ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ IT ಕಂಪನಿ ನಡೆಯೋಣ, ಇನ್ಫೋಸಿಸ್ನ ಒಂದು ಶೇರ್ನ ಕಿಮ್ಮತ್ತು 1,700 ಎಬೋ, ಅದರ ಬುಕ್ ವ್ಯಾಲ್ಯೂ 282 ರೂಪೀಸ್ ಸಮಥಿಂಗ್ ಇದೆ. TCS 4,000 ಸಮಥಿಂಗ್ ಇದೆ ಅದರದ್ದು ಶೇರ್ ಪ್ರೈಸ್. ಬಟ್ ಅದ್ರ ಬುಕ್ ವ್ಯಾಲ್ಯೂ ಕಡಿಮೆ ಇದೆ, ಅದು ಕೂಡ 280 ಸಮಥಿಂಗ್ ಈ ತರ ಇದೆ. ಅಂದ್ರೆ ಅದು ಅಡ್ಜಸ್ಟ್ ಅನ್ಸಲ್ಲ, ಯಾಕಂದ್ರೆ ಬುಕ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ಬಟ್ IT ಸೆಕ್ಟರ್ ಇಂಟ್ಯಾಂಜಿಬಲ್ ಆಗಿರುತ್ತೆ. ಅದ್ರ ಆ ಶೇರ್ ಏನಿದೆಯಲ್ಲ IT ಸೆಕ್ಟರ್ಗಳಲ್ಲಿ ಬುಕ್ ವ್ಯಾಲ್ಯೂ ಕನ್ಸಿಡರ್ ಮಾಡಲ್ಲ. ಅದ್ರ ಪ್ರಾಪರ್ಟಿ ಫಿಸಿಕಲ್ ಪ್ರಾಪರ್ಟಿ ಇರಲ್ಲ, ಅದು ಇಂಟ್ಯಾಂಜಿಬಲ್, ಅದು ಕಣ್ಣಿಗೆ ಕಾಣಂಗಿಲ್ಲ, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ಅದು ಆಪುಗಳು ಅದು ಇದು ಇರ್ತಾವೆ. ಹಿಂಗಾಗಿ ಅಲ್ಲೇ ಈ ಬುಕ್ ವ್ಯಾಲ್ಯೂ ನೋಡಂಗಿಲ್ಲ. ಅದೇ ತರ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಯೂನಿಯನ್ ಬ್ಯಾಂಕ್ ಅದರದ್ದು ಶೇರ್ ಅದರದ್ದು ಇದು ನೋಡ್ರಿ, ಬುಕ್ ವ್ಯಾಲ್ಯೂ ನೋಡ್ರಿ ಆಲ್ಮೋಸ್ಟ್ ಸೇಮ್ ಇದೆ. ಕೆನರಾ ಬ್ಯಾಂಕ್ 102 ರೂಪಾಯಿ ಇದೆ ಅದ್ರ ಶೇರ್ ಪ್ರೈಸ್, ಅದರದ್ದು ಬುಕ್ ವ್ಯಾಲ್ಯೂ 104 ರೂಪಾಯಿ. ಈ ರೀತಿ ಬ್ಯಾಂಕಿಂಗ್ ಯೂನಿಯನ್ ಬ್ಯಾಂಕ್ ತಗೋರಿ, ಅದಲ್ಲೇ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಬುಕ್ ವ್ಯಾಲ್ಯೂ ಸೇಮ್ ಇದೆ. ವರಾಸ್ IT ಕಂಪನಿಗೆ ಬಂದಾಗ ಅಲ್ಲೇ ಬುಕ್ ವ್ಯಾಲ್ಯೂ 4 ಪಟ್ಟು 5 ಪಟ್ಟು 10 ಪಟ್ಟು ಹೈಯೆಸ್ಟ್ ಇರೋದು ಅದರ ಪ್ರೈಸ್. ಅದರ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಬುಕ್ ವ್ಯಾಲ್ಯೂಗೆ ಏನು ಸಂಬಂಧ ಇರಲಿಲ್ಲ. ಅದು ಹಂಗಾಗಿ ಬುಕ್ ವ್ಯಾಲ್ಯೂವನ್ನು ನೀವು ಕನ್ಸಿಡರ್ ಮಾಡ್ಬೇಕಾದ್ರೆ ಬ್ಯಾಂಕ್ ಸೆಕ್ಟರ್ಗಳನ್ನ ಅನಲೈಸ್ ಮಾಡುವಂತಹ ಮೆಥಡ್ ಬೇರೆ, IT ಸೆಕ್ಟರ್ಗಳನ್ನ ಅನಲೈಸ್ ಮಾಡ್ಬೇಕಾದ್ರೆ ತೆಗೆದುಕೋಬೇಕಾದಂತಹ ಮೆಥಡ್ ಬೇರೆ. ಹೋಲ್ಡಿಂಗ್ ಕಂಪನಿಗಳು ಇವೆಲ್ಲ ಇನ್ವೆಸ್ಟ್ಮೆಂಟ್ ಅಂಡ್ ಹೋಲ್ಡಿಂಗ್ ಕಂಪನಿಗಳ ಶೇರ್ ನಲ್ಲಿ ಯಾವಾಗಲೂ ಬುಕ್ ವ್ಯಾಲ್ಯೂ ಇರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಇದು ಬಹಳಷ್ಟು ಅಂಡರ್ ವ್ಯಾಲ್ಯೂಡ್ ಇರುವಂತಹ ಒಂದು ಶೇರ್ ಆಯ್ತು. ಯಾಕಂದ್ರೆ ಯಾರು ಮಾರಾಟ ಆಗ್ಲಾರ್ದಕ್ಕೆ, ಯಾರು ತಗೊಳ್ಳೋರು ಇಲ್ಲ, ತಗೊಳ್ಳೋರು ಇದ್ದಾರೆ, ಯಾರು ಸೆಲ್ ಮಾಡ್ಲಾರ್ದಕ್ಕೆ ಇದಕ್ಕೆ. ಹಂಗಾಗಿ ಇದು 350 ಯಾವಾಗಲೂ ಒಂದು ರೈಟ್, ಅದು ಅಲ್ಲಿ ಯಾವುದೂ ಟ್ರೇಡಿಂಗ್ ಆಗಿಲ್ಲ. ಹಂಗಾಗಿ ಯಾವಾಗೋ ಬಿದ್ದಂತ ಒಂದು ರೈಟು ಹಂಗಾಗಿ ಬಿದ್ದುಬಿಟ್ಟಿದೆ. ಇದು ಇದರ ಒಂದು ಉದ್ದೇಶ. ಹಿಂಗಾಗಿ ಈ ಮುಂದೆ ನಾವು ಏನು ವಿಚಾರ ಮಾಡಬೇಕು, ಈಗ ನಿಮಗೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಕೆಲವೊಂದು ನಾನು ಶೇರ್ಗಳನ್ನು ಹೇಳ್ತೀನಿ, ಅವುಗಳ ಬುಕ್ ವ್ಯಾಲ್ಯೂ ಏನಿದೆ ಮತ್ತು ಪ್ರೈಸ್ ಏನಿದೆ, ಪ್ರೈಸಿಗೊಂದು 4 ಪಟ್ಟು ಹೈ ಇದೆ ಅದರ ಬುಕ್ ವ್ಯಾಲ್ಯೂ ಅಂತ ಕೆಲವೊಂದು ಶೇರ್ಗಳನ್ನು ನಾನು ನಿಮ್ಗೆ ಪರಿಚಯಿಸ್ತೀನಿ. ಅವುಗಳನ್ನ ನಿಮ್ಗೆ ವಾಚ್ ಲಿಸ್ಟ್ ಇಡ್ರಿ, ಅವುಗಳನ್ನ ನೀವು ನೋಡ್ಕೋರಿ. ಅದು ಮುಂದಿನ ದಿವಸಗಳಲ್ಲಿ ಜಂಪ್ ಆಗುತ್ತೋ ಇಲ್ಲೊಂದು ನೀವು ನೋಡ್ಕೋರಿ. ಯಾಕದು ಆ ತರ ಬುಕ್ ವ್ಯಾಲ್ಯೂ ಇದೆ, ಅದು ಜಸ್ಟಿಫೈ ಆಗ್ತಾ ಇದೆಯೋ, ಆ ಕಂಪನಿ ನಮ್ಮ ಲಾಭ ಆಗುವುದಾ, ಇವೆಲ್ಲ ನೀವು ನಿಮ್ಮಷ್ಟು ಸೆಲ್ಫ್ ಸ್ಟಡಿ ಮಾಡಬೇಕು. ಅದ್ರ ತಕ್ಕಂಗೆ ನನಗೆ ಅನಿಸಿದಂತ ಒಂದು ಶೇರ್ ಏನಪ್ಪಾ ಅಂದ್ರೆ, ಅದಕ್ಕೆ ಮುಂಚೆ ಇನ್ನೊಂದು ವಿಚಾರ ಹೇಳ್ತೀನಿ. ಇದು ಯಾಕೆ ಶೇರಿಂಗ್ ಏರ್ಲಿಕ್ಕೆ ಕಾರಣ ಅದು ನಮ್ಗೆ ಗೊತ್ತಾಗಬೇಕಲ್ಲ. 5,84,000 ರೂಪಾಯಿ ಅದರ ಬುಕ್ ವ್ಯಾಲ್ಯೂ ಆಗಲಿಕ್ಕೆ ಕಾರಣ ಅದರ ಏಷ್ಯನ್ ಪೇನ್ ಅಲ್ಲಿ ಇರುವಂತಹ ಅದರ ಎಕ್ಸ್ಪೋಷರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಶೇರ್ ಏನಿದೆ, ಈ ಒಂದು ಎಲ್ಸಿಡ್ ಕಂಪನಿಯ, ಅದು ಹೆಚ್ಚು ಕಡಿಮೆ 4.2% ಸ್ಟೇಕ್ ಏಷ್ಯನ್ ಪೇಂಟ್ಗಳಲ್ಲಿ ಸ್ಟೇಕ್ ಬಂದಿದೆ. ಇದರ ವಕೀಲ್ ಫ್ಯಾಮಿಲಿ ಒಂದಾನೊಂದು ಕಾಲದಲ್ಲಿ ಈ ಏಷ್ಯನ್ ಪೇಂಟಿನ ಪಾರ್ಟ್ನರ್ ಆಗಿರ್ತಾನೆ. ಹಿಂಗಾಗಿ ತನ್ನ ಈ ಎಲ್ಸಿಡ್ ಕಂಪನಿ ಮತ್ತು ಅದರ 2 ಸಬ್ಸಿಡರಿ, ಎಲ್ಸಿಡ್ ಕಂಪನಿ 3% ಮತ್ತು ಅದರ 2 ಸಬ್ಸಿಡರಿ ಕಂಪನಿಗಳು ಅರೌಂಡ್ 0.6% ಇದ್ದಂಗೆ
ಏಷ್ಯನ್ ಕಂಪನಿಯಲ್ಲಿ ಸ್ಟೇಕ್ ತಗೊಂಡಿದೆ, ಹೆಚ್ಚು ಕಡಿಮೆ 4.2% ಸ್ಟೇಕ್ ಏಷ್ಯನ್ ಪೇನಲ್ಲಿ ಇದೆ. ಏಷ್ಯನ್ ಪೇನ ಒಂದು ಶೇರ್ ಕಿಮ್ಮತ್ತು ಹೆಚ್ಚು ಕಡಿಮೆ 2,700 ಸಮಥಿಂಗ್ ಇದೆ. ಅದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದರೆ 2.6 ಲ್ಯಾಕ್ ಸಮಥಿಂಗ್, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ, 2.6 ಲ್ಯಾಕ್ ಕ್ರೋರ್ ರುಪೀಸ್ನ ಮಾರ್ಕೆಟ್ ಕ್ಯಾಪ್ ಇರುವಂತಹ ಒಂದು ಕಂಪನಿಯಲ್ಲಿ 4.2% ಸ್ಟೇಕ್ ಅನ್ನು ಈ ಎಲ್ಸಿಡ್ ಕಂಪನಿ ಹೊಂದಿದೆ. ಹೆಚ್ಚು ಕಡಿಮೆ ಅದರ ಮೌಲ್ಯ ಅಂದ್ರೆ 12,600 ಕೋಟಿ ರೂಪಾಯಿ ಸಮಥಿಂಗ್, ಎಷ್ಟು ಮೌಲ್ಯ ಇದು ಹೊಂದಿದೆ. ಈಗಲೂ ಕೂಡ ಅದರ ಮಾರ್ಕೆಟ್ ಕ್ಯಾಪ್ 6,600 ಸಮಥಿಂಗ್, ಅದರಲ್ಲಿ ಮೌಲ್ಯ ಏನಪ್ಪಾ ಅಂದ್ರೆ 12,660 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಇದೆ ಅದಕ್ಕೆ. ಅದ್ರ ಬುಕ್ ವ್ಯಾಲ್ಯೂ ಹಂಗಾಗಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಅದು ಎಷ್ಟು ಶೇರ್ಸ್ ಇದೆ ಅಂದ್ರೆ ನಮ್ಮಲ್ಲಿ ಇರೋದು ಹೆಚ್ಚು ಕಡಿಮೆ 40,000 ಹೊರಗಡೆ ಇರುವಂತಹ ಶೇರ್ಗಳು ಕೇವಲ ಬೆರಳೆಣಿಕೆ ಅಷ್ಟು 40,000 ಸಮಥಿಂಗ್ ಶೇರ್ಗಳು ಮಾತ್ರ ಶೇರ್ ಹೋಲ್ಡರ್ಸ್ ಕಡೆ, ರಿಟೇಲರ್ಸ್ ಕಡೆ ಇದೆ. ಉಳಿದೆಲ್ಲ ಇರೋದು ಕಂಪನಿ ಕಡೆ. 75% ಸ್ಟೋಕ್ ಕಂಪನಿ ಕಡೆ ಇದೆ. 25% ಅಂದ್ರೆ 41,000 ಸಮಥಿಂಗ್, ಇಷ್ಟೇ ಶೇರ್ಗಳು ನಮ್ಮಲ್ಲಿ ಇದೆ. ಹಂಗಾಗಿ ನೀವು ಅದನ್ನ ಸ್ಟಡಿ ಮಾಡ್ರಿ, ಎಷ್ಟು ಬರುತ್ತಂದ್ರೆ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ 5,84,000 ರೂಪಾಯಿ ಒಂದು ಬುಕ್ ವ್ಯಾಲ್ಯೂ ಬಂದ್ಬಿಡ್ತದೆ. ಹಿಂಗ್ ಇದೇ ರೀತಿ ಕನ್ಸಿಡರ್ ಮಾಡ್ಬೇಕು ನಾವು. ಆದ್ರೆ ಒಂದು ಏಷ್ಯನ್ ಪೇನಲ್ಲಿ ಅದಕ್ಕಿರುವಂತಹ ಸ್ಟೇಕ್ ಇವತ್ತಿನ ಪ್ರೈಸ್ ಜಂಪ್ ಆಗಿ ಕಾರಣ. ನಾಳೆ ಬೇಡಪ್ಪ ನಾವು ಅದನ್ನ ಸ್ಟೇಕ್ ನಾವು ಮಾರಿಬಿಟ್ಟು ಹೊರಗೆ ಬರ್ತೀವಿ, ಮಂದಿಗೆ ಹಂಚ್ತೀವಿ ಅಂದ್ರೆ ಈ ರೀತಿ ಆಗ್ತದ. ಮಂದಿಗೆ ಹಂಚಲಿಲ್ಲ ಅಂದ್ರೆ ಅದು ಹಿಂಗ ಮುಂದಕ್ಕೆ ಹೋಗ್ತೈತಿ. ಯಾರ ಬೈಯರ್ಸ್ ಇದ್ರೆ ತಗೊಂಡ್ಬಿಡ್ತಾರೆ, ಬೈಯರ್ಸ್ ಇಲ್ಲ ಅಂದ್ರೆ ಅದು ಅಲ್ಲೇ ಸ್ಟಕ್ ಆಗ್ತದೆ. ಹಿಂಗ ಇದ್ರ ಮೇನ್ ಮೇಜರ್ ಪ್ರಾಬ್ಲಮ್ ಲಿಕ್ವಿಡಿಟಿ. ಎಕ್ದಮ್ ಓಡಿ ಹೋಗಿದೆ 5,84,000 ಇದೆ, ಈಗ 3,36,000 ಇದೆ. ಬುಕ್ ವ್ಯಾಲ್ಯೂ ತನಕ ಜಂಪ್ ಆಗುತ್ತೆ. ನಾಳೆ ಕಂಪನಿ ಕ್ಲೋಸ್ ಆದ್ರೆ ನನಗೆ ಈ ದುಡ್ಡು ಸಿಗುತ್ತೆ ನೀವು ಎಷ್ಟೋ ವರ್ಷಗಳು ಕಾಯ್ಬೇಕಾಗುತ್ತೆ. ಏಷ್ಯನ್ ಪೇಂಟ್ ಒಂದು ವೇಳೆ ಈ 2,700 5,000 ಹೋತಂದ್ರೆ ಮತ್ತು ಜಂಪ್ 5,84,000 ಮತ್ತೆ ಜಂಪ್ ಆಗ್ತದೆ, ಜಾಸ್ತಿ ಹಾಕೊಂಡು ಹೋಗ್ತಾರೆ ಬುಕ್ ವ್ಯಾಲ್ಯೂ. ಬಟ್ ಇದು ಲಿಕ್ವಿಡಿಟಿ ಇಲ್ಲದ ಕಾರಣವಾಗಿ ನಿಮ್ಗೆ ನಾಳೆ ಸೆಲ್ ಆಗುತ್ತೋ, ನಾವು ಯಾಕಂದ್ರೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಮೇಲೆ ಇರ್ತದೆ. ಲಿಕ್ವಿಡಿಟಿ ಇಲ್ಲದ ಒಂದು ಸ್ಟಾಕ್ ನಲ್ಲಿ ನಾವು ಕೈ ಹಾಕ್ಬೇಕಾದ್ರೆ ಬಹಳ ಸರಿ ಯೋಚನೆ ಮಾಡ್ಬೇಕು. ಹಿಂಗಾಗ್ಬಿಟ್ಟು ನೀವು ಬಹಳ ಹುಷಾರಿಂದ ಇದರಲ್ಲಿ ಎಂಟ್ರಿ ಆಗಬೇಕು. ಇದು ಲಾಭ ಸಿಗ್ತಂದ್ರೆ ನಾಳೆನೇ ಹೋಗಿ ತಗೊಳ್ಳೋದು ಕೂಡ ಒಂದು ಸೂಕ್ತವಾದ ವಿಚಾರ ಅಲ್ಲ. ಈಗ ನಾನು ಮತ್ತೆ ನಿಮಗೆ ಕೆಲವೊಂದು ಶೇರ್ಗಳ ಬಗ್ಗೆ ಹೇಳ್ತೀನಿ. ಬುಕ್ ವ್ಯಾಲ್ಯೂ ಜಾಸ್ತಿ ಇರುವಂತಹ ಕೆಲವೊಂದು ಶೇರ್ಗಳು ನೀವು ವಾಚ್ ಲಿಸ್ಟ್ ಆಗಿ ಸ್ಟಡಿ ಮಾಡೋ ಸಲುವಾಗಿ 8 ಶೇರ್ಗಳು ಹೇಳ್ತೀನಿ. ಅವುಗಳ ಈಗಿನ ಪ್ರೈಸ್ ಹೇಳ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅದನ್ನ ವಾಟ್ಸಪ್ ಅಲ್ಲಿ ನಮ್ಮ ಕಮೆಂಟ್ ಮಾಡಿ, ಹಾಗೂ ನಮ್ಮ ವಾಟ್ಸಪ್ ಅಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕೇಳಿ, ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ನಿಮ್ಗೆ ಯಾವ್ದಾದ್ರು ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂತ ಯಾವ್ದಾದ್ರು ಸಮಸ್ಯೆಗಳು ಇತ್ತಂದ್ರೆ, ನೀವು ಬೈ ಮಾಡಬೇಕು ಶೇರ್ಗಳಂದ್ರೆ, ನಿಮ್ಗೆ ಏನೋ ಸರ್ವಿಸ್ ಅವಶ್ಯಕತೆ ಇದ್ರೆ ನಮ್ಮ ವಾಟ್ಸಪ್ ಲಿಂಕ್ ಅಲ್ಲಿ ನೀವು ಕೇಳಿ, ನಾವು ನಿಮ್ಮ ಪ್ರಶ್ನೆಗಳಿಗೆ ನಮ್ಗೆ ಗೊತ್ತಿರೋದಾದ್ರೆ ಉತ್ತರ ಹೇಳ್ತೀವಿ. ನಿಮಗೆ ಏನಾದ್ರು ಶೇರ್ಗಳು ತಗೊಂಡು ಏರ್ತಾ ಇಲ್ಲ, ಅದೇನೋ ಡೌನ್ ಆಗಿ ಬಿದ್ದಿದೆ, ಯಾರ್ದೋ ಒಂದು ಯೂಟ್ಯೂಬ್ ಕೇಳಿ ನೀವು ತಗೊಂಡಿರ್ತೀವಿ, ಅದು ಈಗ ಏನು ಪರ್ಫಾರ್ಮ್ ಮಾಡಿರಂಗಿಲ್ಲ, ಅಂಡರ್ ಪರ್ಫಾರ್ಮ್ ಇದೆ, ಲೋಸ್ ಇದೆ ಅಂದ್ರೆ ದಯವಿಟ್ಟು ನೀವು ನಮ್ಮ ಜೊತೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ಮೆಸೇಜ್ ಹಾಕ್ರಿ. ನಾವು ಸಾಧ್ಯ ಆದ್ರೆ ಅದಕ್ಕೆ ನಮ್ಗೆ ಗೊತ್ತಿರೋದಾದ್ರೆ ನಾವು ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್ ನಾವು ಕೆಲವೊಂದು ಶೇರ್ಗಳನ್ನು ನೋಡೋಣ. ಯಾವ ಶೇರ್ಗಳ ಬುಕ್ ವ್ಯಾಲ್ಯೂ ಇವತ್ತಿನ ಪ್ರೈಸ್ ಕರೆಂಟ್ ಪ್ರೈಸಿಗಿಂತ ಹೆಚ್ಚಿದೆ ಅವುಗಳನ್ನ ನಾವು ಈಗ ನೋಡೋಣ. ಈಗ ನಾವು ಬುಕ್ ವ್ಯಾಲ್ಯೂ ಹೆಚ್ಚಿರುವಂತಹ ಕೆಲವೊಂದು ಶೇರ್ಗಳ ಬಗ್ಗೆ ಹೇಳ್ತೀನಿ. ಅದನ್ನ ನೀವು ದಯವಿಟ್ಟು ನಿಮ್ಮ ವಾಚ್ ಲಿಸ್ಟ್ ಹಾಕಿ ಸ್ಟಡಿ ಮಾಡಿ. ಇವು ಯಾವಾಗಲೂ ಮಾರ್ಕೆಟ್ನ ಶೇರ್ ತಗೋಬೇಕಂತಿಲ್ಲ. ಇದ್ರ ಬಗ್ಗೆ ಮೊದಲು ನಾವು ಏನ್ ಮಾಡಬೇಕು, ಸ್ಟಡಿ ಮಾಡಬೇಕು. ಪ್ರತಿಯೊಂದು ಶೇರ್ ಮಾರ್ಕೆಟ್ನ ಇರುವಿಕೆ ಏನು, ಸ್ವಭಾವ ಏನು, ಯಾವ್ಯಾವ ಸೆಗ್ಮೆಂಟ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ನಾವು ಸ್ಟಡಿ ಮಾಡ್ತಾ ಇರ್ಬೇಕು. ಈಗ ಸ್ಟಡಿ ಪರ್ಪಸ್ ಇದೆ. ಇದು ಯಾವುದು ಬೈ ಆರ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಒಂದು ಮಾರ್ಗೋ ಫಿನಾನ್ಸ್ ಅಂದ್ರೆ ಒಂದು ಸ್ಟಾಕ್ ಇದೆ. ಅದರ ಇವತ್ತಿನ ಕರೆಂಟ್ ರೈಟ್ ಮಾರ್ಕೆಟ್ ಪ್ರೈಸ್ CMP ಎಷ್ಟಂದ್ರೆ 61 ರೂಪಾಯಿ. ಅದರ ಒಂದು ಬುಕ್ ವ್ಯಾಲ್ಯೂ ಅಂದ್ರೆ 367 ರೂಪಾಯಿ. ಇದು ಯಾವ ರೀತಿ ಹಿಂಗ ಆಗಲಿಕ್ಕೆಲ್ಲ ಸರ್ಟೈನ್ ರೀಸನ್ಸ್ ಇರ್ತದೆ. ಅದು ಟ್ರೇಡ್ ಆಗ್ತಾ ಇದೆ, ಬುಕ್ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ ಅಂದ್ರೆ ಯಾಕೆ ಅದು ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸರ್ಟೈನ್ ರೀಸನ್ಸ್ ಇದೆ. ಆ ರೀಸನ್ಸ್ ಅನ್ನು ಕಂಡುಹಿಡಿಯಿರಿ, ದಯವಿಟ್ಟು ಕಮೆಂಟ್ ಮಾಡಿ. ಅಂದ್ರೆ ನಾವು ಸ್ಟಡಿ ಹೆಚ್ಚಿಗೆ ಒಂದು ಇದರಲ್ಲೆಲ್ಲ ಏನ್ ಬೇಕಂದ್ರೆ ಇನ್ವೆಸ್ಟಿಗೇಷನ್ಸ್ ಬೇಕು, ರಿಸರ್ಚ್ ಬೇಕು. ಇದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಶೇರ್ ಮಾರ್ಕೆಟ್ ಇದೆ. ನೆಕ್ಸ್ಟ್ ಅಂದ್ರೆ ಸೇಯಾ ಇಂಡಸ್ಟ್ರೀಸ್, ಆದ್ರೆ ಇವತ್ತಿನ MRP ಇದರದ್ದು CMP, ಸಾರಿ ನಾಟ್ MRP, CMP ಕರೆಂಟ್ ಮಾರ್ಕೆಟ್ ಪ್ರೈಸ್ 31 ರೂಪೀಸ್ 26 ಪೈಸೆ. ಅದರ ಒಂದು ಬುಕ್ ವ್ಯಾಲ್ಯೂ ಅಂದ್ರೆ 311 ರೂಪೀಸ್. ಅದೇ ತರ ಸ್ವಸ್ತಿಕ್ ಸೇಫ್ ಡಿಪಾಸಿಟ್ ಅಂದ್ರೆ ಒಂದು ಶೇರ್ ಇದೆ. ಅದರ ಪ್ರೈಸ್ 11 ರೂಪಾಯಿ 70 ಪೈಸೆ. ಇಂಟ್ರೆಸ್ಟಿಂಗ್ಲಿ ಅದರ ಬುಕ್ ವ್ಯಾಲ್ಯೂ 26,800 ರೂಪೀಸ್. ವೆರಿ ಇಂಟ್ರೆಸ್ಟಿಂಗ್. ಸ್ವಸ್ತಿಕ್ ಸೇಫ್ ಡಿಪಾಸಿಟ್ 11 ರೂಪಾಯಿ 70 ಪೈಸೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅದರ ಬುಕ್ ವ್ಯಾಲ್ಯೂ 26,800. ಬಟ್ ಅದು ಟ್ರೇಡ್ ಆಗ್ತಾ ಇಲ್ಲ, ಲಿಕ್ವಿಡಿಟಿ ಇಲ್ಲ ಅದಕ್ಕೆ, ಯಾಕಂದ್ರೆ ಯಾರದು ಮಾಡ್ತಾ ಇಲ್ಲ. ಬಟ್ ನೀವು ವಾಚ್ ಲಿಸ್ಟ್ ಮಾಡಿ ಸ್ಟಡಿ ಮಾಡೋದು. ಅದೇ ತರ ಗೋಲ್ಡ್ ರಾಕ್ ಇನ್ವೆಸ್ಟ್ಮೆಂಟ್ ಇದೆ. ಅದ್ರ ವ್ಯಾಲ್ಯೂ ಕೂಡ 11 ರೂಪಾಯಿ 57 ಪೈಸೆ, 1,714 ರೂಪಾಯಿ ಇದೆ ಬುಕ್ ವ್ಯಾಲ್ಯೂ. ಅದು ಕೂಡ ಟ್ರೇಡ್ ಆಗ್ತಾ ಇಲ್ಲ. ಆಮೇಲೆ ಆನಂದ್ ಪ್ರಾಜೆಕ್ಟ್ ಅಂದ್ರೆ ಇದೆ, ಅದ್ರ 24 ರೂಪಾಯಿ 50 ಪೈಸೆ. ಅದರ ಬುಕ್ ವ್ಯಾಲ್ಯೂ 103 ರೂಪಾಯಿ 31 ಪೈಸೆ. ಅದು ಕೂಡ ಟ್ರೇಡ್ ಆಗ್ತಾ ಇಲ್ಲ. ಪ್ಯೂರಿಟಿ ಫ್ಲಕ್ಸ್ ಅಂತ ಇದೆ, ಅದರ CMP 2 ರೂಪಾಯಿ 14 ಪೈಸೆ. ಅದರ ಬುಕ್ ವ್ಯಾಲ್ಯೂ 330 ರೂಪೀಸ್, ಟ್ರೇಡ್ ಆಗ್ತಾ ಇಲ್ಲ. ಅದೇ ತರ ಮ್ಯಾಗ್ನಾನಿಮಸ್ ಅಂದ್ರೆ ಒಂದು ಶೇರ್ ಇದೆ, ಅದರ 5 ರೂಪಾಯಿ 64 ಪೈಸೆ. ಅದರ ಬುಕ್ ವ್ಯಾಲ್ಯೂ 283 ರೂಪಾಯಿ. ತಪಾರಿಯಾ ಟೂಲ್ಸ್ ನಾನು ಬಹಳ ಫಾಲೋ ಮಾಡೋದಂತ ಒಂದು ಶೇರ್ ಇದು. ನಾನು ಇದು ಸಿಗಬೇಕಂದ್ರೆ ಸಿಗಂಗಿಲ್ಲ ಅಂತ ಗೊತ್ತಿದೆ, ಆದ್ರೂ ಕೂಡ ಹೆಂಗೂ ನನ್ನ
ಫಂಡ್ ಇತ್ತಂದ್ರೆ ಸುಮ್ಮನೆ ಒಂದು 100 ಶೇರು 200 ಶೇರು ಹಾಕಿರ್ತೀನಿ ತಪಾರಿಯ ಶೇರು ಖಾಲಿ ಒಂದು ಟೈಮ್ ಪಾಸಿಗೋಸ್ಕರ. ಅದು ನನಗೆ ಎಂದೂ ಸಿಕ್ಕಿಲ್ಲ, ಸಿಗುದು ಇಲ್ಲ, ಅದು ಕೂಡ ಟ್ರೇಡ್ ಆಗಿಲ್ಲ. ತುಂಬಾ ಒಳ್ಳೆ ಡಿವಿಡೆಂಡ್ ಎಲ್ಲ ಕೊಡುವಂತ ಒಂದು ಶೇರ್ ತಪಾರಿಯ ಟೂಲ್ಸ್ ಅಂತೇಳಿ. ಆದರೆ ಇವತ್ತಿನ CMP ₹8.35. ಅದರ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಅದರ ಬುಕ್ ವ್ಯಾಲ್ಯೂ ಅಂದ್ರೆ ಹೆಚ್ಚು ಕಡಿಮೆ ₹208. ಅದು ಟ್ರೇಡ್ ಆಗ್ತಾ ಇಲ್ಲ. ಆಮೇಲೆ SMIFS ಕ್ಯಾಪಿಟಲ್ ಅಂತೇಳಿ ₹100 ಪ್ರೈಸು ಟ್ರೇಡ್ ಆಗ್ತದೆ. ಅದರ ಬುಕ್ ವ್ಯಾಲ್ಯೂ ₹286. GFL ಲಿಮಿಟೆಡ್ ₹91. ಅದರ ಒಂದು ಬುಕ್ ವ್ಯಾಲ್ಯೂ ₹230. GFL ಅಂತ ಹೇಳಿದೆ, ಅದರ ₹91. ಅದರ ಬುಕ್ ವ್ಯಾಲ್ಯೂ ₹230. ಆಮೇಲೆ ನಾಲ್ವಾಸಮ್, ಇದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಈಗ 2-3 ದಿವಸದಿಂದ ಅದು UC ಆಗ್ತಾ ಇದೆ 5%. ನಾಲ್ವಾಸಮ್ ಅಂತೇಳಿ ₹6,400 ಶೇರ್ ಪ್ರೈಸು. ಅದರ ಮಾರ್ಕೆಟ್ ವ್ಯಾಲ್ಯೂ 24,000. ಇದೊಂದು ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ಬೋದು ಅನ್ನೋ ನನ್ನ ಭಾವನೆ ಇದೆ ಈ ಶೇರ್ ನಾಲ್ವಾಸಮ್. ಉಳಿದ ಶೇರ್ಗಳನ್ನೆಲ್ಲ ನೀವು ಸ್ಟಡಿ ಮಾಡಿ, ಇನ್ನೂ ನಿಮ್ಗೆ ಗೊತ್ತಿರೋಂಥ ಹೈ ಬುಕ್ ವ್ಯಾಲ್ಯೂ ಇರುವಂತಹ ಯಾವ್ಯಾವ ಸ್ಟಾಕ್ಗಳಿದೆ ದಯವಿಟ್ಟು ಅದನ್ನೆಲ್ಲ ಕಮೆಂಟ್ ಮಾಡಿ. ಅವುಗಳ ಬಗ್ಗೆ ನಾವು ಮುಂದಿನ ದಿವಸಗಳಲ್ಲಿ ಸ್ಟಡಿ ಮಾಡೋಣ. ಇಷ್ಟು ಹೇಳ್ತಾ ಇವತ್ತಿನ ಈ ಶಾರ್ಟ್ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಈ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ.